ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜಿಎಫ್ಐ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG, ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎ ಪಾಪರೆಡ್ಡಿ ಜೀವನಧಾರೆ 300 ಮುಕುಟ ಗ್ರಂಥ ಲೋಕಾರ್ಪಣೆ. ಪಾಪರೆಡ್ಡಿ ಎಲ್ಲ ಸಮುದಾಯಗಳ ಅಭಿವೃದ್ಧಿ ಚಿಂತಕರು, ಶಿವರಾಜ್ ಪಾಟೀಲ್. ಬಿಜೆಪಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಂದ ಸಲ್ಲದ ಆರೋಪ. ಬುದ್ಧಿ ಭ್ರಮಣೆಯಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಟೀಕೆ. ಎ ವಸಂತಕುಮಾರ್. ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಮುಷ್ಕರ. ಮುದ್ದು ಕೃಷ್ಣ. ಹಿರಿಯ ನಾಗರಿಕರ ದಿನಾಚರಣೆ. ಹಿರಿಯರನ್ನು ಗೌರವಿಸಿ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಶರಣ ಭೂಪಾಲ್ ನಾಡಗೌಡ. ವಿಶ್ವಮಾನವ ಸಂದೇಶ ಸಾರಿದ ಜಗದ ಕವಿ ಕುವೆಂಪು. ಜಿಲ್ಲಾಡಳಿತದಿಂದ ವಿಶ್ವಮಾನವ ದಿನಾಚರಣೆ. ಮತ್ತು AIDSO ಸಂಘಟನೆ 70ನೇ ಸಂಸ್ಥಾಪನಾ ದಿನಾಚರಣೆ. ವಾರ್ತೆಗಳ ವಿವರ. ಇತಿಹಾಸ ನಿರ್ಮಾಣದಲ್ಲಿ ಪಾಪರೆಡ್ಡಿ ಅವರು ಮೊದಲಿಗರು. ಅಪರೂಪದ ರಾಜಕಾರಣಿ, ಪ್ರಗತಿಪರ ಚಿಂತಕರು. ಅತ್ಯಂತ ಹಿಂದುಳಿದ 300 ಕಾಪು ಸಮಾಜ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಅತ್ಯಂತ ಬಲಿಷ್ಠ ಸಮಾಜವಾಗಿದೆ. ಜಿಲ್ಲೆಯ ರಾಜಕೀಯ ಬೆಳವಣಿಗೆಗೆ ಎ ಪಾಪರೆಡ್ಡಿ ಅವರ ಮನೆ ಪವರ್ ಸೆಂಟರ್ ಆಗಿದೆ ಎಂದು ಶಾಸಕ ಶಿವರಾಜ್ ಪಾಟೀಲ್ ಹೇಳಿದರು. ಈ ಕಲ್ಯಾಣ ಮಂಟಪದಲ್ಲಿ 300 ಕಾಪು ಸಮಾಜದ ಹಿರಿಯ ಮುಖಂಡ, ಸಾಂಸ್ಕೃತಿಕ ರೂವಾರಿ, ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ವಸಂತೋತ್ಸವ ಅಂಗವಾಗಿ 300 ಮುಕುಟ ಎ ಪಾಪರೆಡ್ಡಿ ಅವರ ಜೀವನಧಾರೆಯ ಗ್ರಂಥ ಲೋಕಾರ್ಪಣೆ ಸಮಾರಂಭದಲ್ಲಿ ಮಾತನಾಡಿದರು. ಪಾಪರೆಡ್ಡಿ ಅವರು ಎಲ್ಲ ಸಮುದಾಯಗಳ ಅಭಿವೃದ್ಧಿ ಜೊತೆಗೆ ನಗರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರ ಆಶೀರ್ವಾದದಿಂದ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ನಾನು 2 ಬಾರಿ ಶಾಸಕರಾಗಲು ಅವರ ಆಶೀರ್ವಾದವೇ ಕಾರಣವಾಯಿತು ಎಂದರು. ಯಾವುದೇ ಕೆಲಸ ಕಾರ್ಯಗಳು ಇರಲಿ, ಮನಸ್ಸು ಮಾಡಿದರೆ ಕೆಲಸ ಯಶಸ್ವಿಯಾಗಿ ಮಾಡಲು ಅವರೇ ನಿರ್ದೇಶನ. ಎಲ್ಲ ಸಮುದಾಯಗಳ ಜನರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಮೂಲಕ 300 ಕಾಪು ಸಮಾಜ ಎಲ್ಲ ಸಮಾಜಗಳಿಗೆ ಮಾದರಿಯಾಗಿದೆ. ಸರ್ಕಾರದ ಯಾವುದೇ ನೆರವಿಲ್ಲದೆ 300 ಕಾಪು ಸಮಾಜದ ಪ್ರತಿಯೊಬ್ಬರೂ ಮುಂಗಾರು ಸಾಂಸ್ಕೃತಿಕ ಹಬ್ಬ ಅತ್ಯಂತ ಅದ್ಧೂರಿ ಆಯೋಜನೆ ನಡೆಯಬೇಕೆಂದು ನೀಡುವ ದೇಣಿಗೆ ರಾಯಚೂರು ನಗರ ಮತ್ತು ಜಿಲ್ಲೆಯ ಜನರ ಮಾತ್ರವಲ್ಲ, ರಾಜ್ಯವೇ ಮುಂಗಾರು ಸಾಂಸ್ಕೃತಿಕ ಹಬ್ಬದತ್ತ ನೋಡುವಂತೆ ಮಾಡಿದ ಕೀರ್ತಿ 300 ಕಾಪು ಸಮಾಜಕ್ಕೆ ಸಲ್ಲುತ್ತದೆ.
ತಾರಾನಾಥ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರಸ್ಮಲ್ ಸುಕರ್ಣಿ ಮಾತನಾಡಿ, ಸಾಂಸ್ಕೃತಿಕ ರಾಯಭಾರಿ ಎಂದೇ ಖ್ಯಾತಿ ಪಡೆದ ಎ ಪಾಪರೆಡ್ಡಿ ಅವರು ಜಿಲ್ಲೆಯ ಎಲ್ಲ ಸಮುದಾಯದ ಜನರ ಜೊತೆಗೆ ಉತ್ತಮ ಒಡನಾಟದ ಮೂಲಕ 300 ಕಾಪು ಸಮಾಜವನ್ನು ಅಖಂಡ ರಾಯಚೂರು ಜಿಲ್ಲೆಯ ಬಲಿಷ್ಠ ಸಮಾಜ ಎಂದು ಗುರುತಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಎ ಪಾಪರೆಡ್ಡಿ ಅವರನ್ನು 300 ಕಾಪು ಸಮಾಜದ ಮುಕುಟ ಅಲ್ಲ, ಕರ್ನಾಟಕ ರಾಜ್ಯದ ಮುಕುಟ. ಅವರು ಎಲ್ಲ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದಾರೆ. ಕೇವಲ 300 ಕಾಪು ಸಮಾಜಕ್ಕೆ ಸೀಮಿತವಾಗಬಾರದು, ಜಿಲ್ಲೆಯ ಎಲ್ಲ ಸಮುದಾಯಗಳಿಗೆ ಸ್ಫೂರ್ತಿದಾಯಕರು ಎಂದರು. 300 ಮುಕುಟ ಗ್ರಂಥ ಕುರಿತು ಅಮರೇಶ್ ಎತ್ಗಲ್ ಮಾತನಾಡಿ, 300 ಮುಕುಟ ಗ್ರಂಥವು ಒಟ್ಟು 5 ಭಾಗಗಳನ್ನು ಒಳಗೊಂಡಿದೆ. ಮೊದಲನೇ 300 ಮುಕುಟ ಜೀವನಧಾರೆ, ಎರಡನೇ ಭಾಗದಲ್ಲಿ ಕರುಡು ಬಳ್ಳಿಯ ನುಡಿ ತೋರಣ, ಮೂರನೇ ಭಾಗದಲ್ಲಿ ಒಡನಾಡಿಗಳ ಒಡಲ ನುಡಿ, ನಾಲ್ಕನೇ ಭಾಗದಲ್ಲಿ ನಮ್ಮವರು ನಮ್ಮ ಇತಿಹಾಸ ಹಾಗೂ 5ನೇ ಭಾಗ ಅವರ ಚಿತ್ರಾವಳಿಗಳಿಂದ ಕೂಡಿದೆ ಎಂದರು. 300 ಕಾಪು ಸಮಾಜ ಪುರಾತನ ಕಾಲದ ಜನರನ್ನು ರಕ್ಷಣೆ ಮಾಡುವ ಸಮಾಜ. ತೆಲಂಗಾಣ ಭಾಗದಲ್ಲಿ ಅತಿ ಹೆಚ್ಚು ಜನರು ಇದ್ದಾರೆ. ಪಾಪರೆಡ್ಡಿ ಪೂರ್ವಜರು ಪಾಪರು ಎಂಬ ಮನೆತನದ ಅವರು ನಿಜಾಮರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅವರ ಮನೆತನದ ಹೆಸರನ್ನು ಪಾಪರೆಡ್ಡಿ ಅವರಿಗೆ ನಾಮಕರಣ ಮಾಡಲಾಯಿತು. ಎ ಪಾಪರೆಡ್ಡಿ ರಾಯಚೂರು ಸಾಂಸ್ಕೃತಿಕ ಕೋಟೆಯನ್ನು ಇಡೀ ರಾಜ್ಯದಲ್ಲಿ ಗಮನ ಸೆಳೆದರು. ಪಾಪರೆಡ್ಡಿ ಅವರ ನಾಯಕತ್ವದಲ್ಲಿ ನಡೆಯುವ ಕಾರ್ಯಕ್ರಮ ಅವರ ಹೆಸರನ್ನು ಪ್ರತಿ ಮನೆ ಮನದಲ್ಲಿ ತಲುಪುವಂತೆ ಮಾಡಿದೆ. ಅವರ ಜೀವನಧಾರೆ 300 ಮುಕುಟ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಜನರು ಪಾಲ್ಗೊಳ್ಳುವಿಕೆ, ಅವರ ವ್ಯಕ್ತಿತ್ವ ಏನು ಎಂಬುದು ಈ ವೇದಿಕೆ ಉತ್ತಮ ಸಾಕ್ಷಿಯಾಗಿದೆ ಎಂದರು. ಪಾಪರೆಡ್ಡಿ ರಾಜಕಾರಣಿಯಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅವರು ನಡೆಸಿಕೊಡುವ ಸಾಂಸ್ಕೃತಿಕ ಚಟುವಟಿಕೆ ಆಯೋಜನೆ, ಆಸಕ್ತಿ ಹಾಗೂ ಕ್ರೀಡೆಗಳ ಬಗ್ಗೆ ಅವರಲ್ಲಿ ಇರುವ ಉತ್ಸುಕತೆ ಮತ್ತು ಪಾರಂಪರಿಕ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸುವ ಅವರ ಆಲೋಚನೆ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕರು ಎಂಬುದು 300 ಮುಕುಟ ಗ್ರಂಥ ಸಿದ್ಧಗೊಂಡಿದೆ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿಕ್ಸುಗೂರು ಚೌಕಿ ಮಠದ ಡಾ ಸಿದ್ದಲಿಂಗ ಮಹಾಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದರು. 300 ಮುಕುಟ ಗ್ರಂಥವನ್ನು ಮಾಜಿ ಸಚಿವ ಎಂಎಸ್ ಪಾಟೀಲ್ ಅವರು ಲೋಕಾರ್ಪಣೆ ಮಾಡಿದರು. ಸಮಾರಂಭದಲ್ಲಿ 300 ಕಾಪು ಸಮಾಜದ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಧರ್ಮಪತ್ನಿ ಪಾರ್ವತಮ್ಮ ಪಾಪರೆಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಮಾಜಿ ಸಂಸದ ಬಿವಿ ನಾಯಕ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಎನ್ ಶಂಕರಪ್ಪ, 300 ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಗದರ್ ಬೆಟ್ಟಪ್ಪ, ಬಂಗಿ ನರಸರೆಡ್ಡಿ, ಜಯವಂತರಾವ್ ಪತಂಗೆ, ಕೆ ಶಾಂತಪ್ಪ, ಮೈಲಾರಪ್ಪ ರೆಡ್ಡಿ, ಮೈಪಾಲ್ ರೆಡ್ಡಿ, ಜಿ ಶಿವಮೂರ್ತಿ, ಜಯಣ್ಣ, ಶ್ರೀಕಾಂತರಾವ್ ವಕೀಲ್, ಗಿರೀಶ್ ಕನಕಬೇಡು, ವೇಣುಗೋಪಾಲ್, ವಾಸುದೇವರಾವ್ ಪಾಟೀಲ್, ಸಾವಿತ್ರಿ ಪುರುಷೋತ್ತಮ್, ಹರವಿ ನಾಗನಗೌಡ, ಎಂ ವಿರೂಪಾಕ್ಷಿ, ಕೆ ಬಸವಂತಪ್ಪ, ಲಕ್ಷ್ಮೀನಾರಾಯಣ ಪಾಟೀಲ್, ಆರ್ ಕೆ ಅಮರೇಶ್, ಮೊಹಮ್ಮದ್ ಶಾಲಂ, ಸಾಜಿದ್ ಸಮೀರ್, ನರಸಿಂಹ ಮಾಡಗಿರಿ ಸೇರಿದಂತೆ 300 ಕಾಪು ಸಮಾಜದ ಹಿರಿಯ ಮುಖಂಡರು, ಎ ಪಾಪರೆಡ್ಡಿ ಅವರ ಅಭಿಮಾನಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವರಿಗೆ ಬುದ್ಧಿ ಭ್ರಮಣೆಯಾಗಿದ್ದು ಲಯವನ್ನು ಕಳೆದುಕೊಂಡು ಇಲ್ಲಸಲ್ಲದ ಆರೋಪದಲ್ಲಿ ತೊಡಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಗುತ್ತೇದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಸಚಿನ್ ಬರೆದ ಡೆತ್ ನೋಟಿನಲ್ಲಿಯೂ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖವಿಲ್ಲ. ಕೇವಲ ಸಚಿವ ಆಪ್ತ ಎನ್ನುವ ಕಾರಣಕ್ಕೆ ರಾಜು ಕುಪ್ನೂರು ವಿರುದ್ಧ ಮಾಡಬೇಕಿರುವ ಆರೋಪಗಳನ್ನು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಸಚಿನ್ ಮತ್ತು ರಾಜ್ ಕುಪ್ನೂರು ಮಧ್ಯೆ ಹಣ ವ್ಯವಹಾರ ವಿಷಯವಿದ್ದು ಡೆತ್ ನೋಟ್ನಲ್ಲಿ ಇರುವ ಮಾಹಿತಿ ಆಧಾರದ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮವಾಗುತ್ತದೆ. ಆದರೆ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ವೈಯಕ್ತಿಕ ಆರೋಪ ಮಾಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಅಲ್ಲ, ಘಟನೆಗೂ ಅವರಿಗೂ ಸಂಬಂಧವೇ ಇಲ್ಲ ಎಂದರು. ಮಲ್ಲಿಕಾರ್ಜುನ ಖರ್ಗೆಯವರ ಮನೆಯಲ್ಲಿ ರಾಜಕೀಯವಾಗಿ ಬೆಳೆದು ಬಿಜೆಪಿ ಸೇರ್ಪಡೆಗೊಂಡು ವಿಧಾನ ಪರಿಷತ್ ಸದಸ್ಯರಾಗಿರುವ ಛಲವಾದಿ ನಾರಾಯಣಸ್ವಾಮಿ ಅವರು ಪಕ್ಷದ ವರಿಷ್ಠರ ಶಭಾಷ್ಗಿರಿ ಪಡೆಯಲು ಸುಳ್ಳು ಆರೋಪದಲ್ಲಿ ತೊಡಗಿದ್ದಾರೆ. ಬೌದ್ಧಿಕ ದಿವಾಳಿ ಬಂದು ನಿಂತಿರುವ ಅವರು ಕೇಂದ್ರ ಗೃಹ ಸಚಿವ ಡಾ ಬಿಆರ್ ಅಂಬೇಡ್ಕರ್ ಅವರ ವಿರುದ್ಧ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟಿಸಬೇಕಿತ್ತು. ವಿಧಾನ ಪರಿಷತ್ನಲ್ಲಿ ಮಹಿಳಾ ಸಚಿವರೊಬ್ಬರಿಗೆ ತುಚ್ಛ ಭಾಷೆ ಬಳಸಿದ ಸಿಟಿ ರವಿ ವಿರುದ್ಧ ಪ್ರತಿಭಟಿಸಬೇಕಿತ್ತು. ಆದರೆ ಅಮಿತ್ ಶಾ
ಹೇಳಿಕೆಯನ್ನು ಸಮರ್ಥಿಸಿಕೊಂಡಿರುವ ಅವರು ಬೌದ್ಧಿಕ ದಿವಾಳಿಯಾಗಿದ್ದಾರೆ ಎಂದರು. ಸಿಟಿ ರವಿ ಅವರು ಗಾಯವಾಗಿರುವ ನಾಟಕವಾಡಿ ಇಂದಿಗೂ ಪಟ್ಟಿಯನ್ನು ಹಾಕಿಕೊಂಡೇ ಇದ್ದಾರೆ. ಗೇಟ್ ತೆರಚಿ ಸಣ್ಣ ಗಾಯವಾಗಿದೆ. ಆದರೆ ರಾಜಕೀಯವಾಗಿ ಘಟನೆಯನ್ನು ಬಳಸಿಕೊಳ್ಳುತ್ತಿರುವ ಬಿಜೆಪಿಯವರು ಸುಳ್ಳು ಆರೋಪಗಳನ್ನು ಮಾಡಿಯೇ ರಾಜಕೀಯ ಮಾಡುತ್ತಿದ್ದಾರೆ. ಜನರ ಅನುಕಂಪ ಗಿಟ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಬೇಜವಾಬ್ದಾರಿಯಾಗಿ ಪ್ರಿಯಾಂಕ್ ಖರ್ಗೆಯವರ ವಿರುದ್ಧ ಸುಳ್ಳು ಆರೋಪ ನಿಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ರಾಜ್ಯಪಾಲರಿಗೆ ದೂರು ನೀಡುವ ಜೊತೆಗೆ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರಿಯಾಂಕ್ ಖರ್ಗೆಯವರು ಪೊಲೀಸರ ಮೇಲೆ ಪ್ರಭಾವ ಬೀರಿಲ್ಲ. ಪ್ರಕರಣಕ್ಕೂ ಅವರಿಗೂ ಸಂಬಂಧವೇ ಇಲ್ಲ. ಉಂಡ ಮನೆಗೆ ಜಂತ ಎಣಿಸುವ ಕೆಲಸ ನಾರಾಯಣಸ್ವಾಮಿ ಮಾಡುತ್ತಿದ್ದಾರೆ. ಅವರಿಗೆ ಮಾನಸಿಕ ಚಿಕಿತ್ಸೆ ಅಗತ್ಯವಾಗಿದೆ ಎಂದರು. ಏನು ಡೆತ್ ನೋಟ್ನಲ್ಲಿ ಹೆಸರಿಸಿರುವಂಥ ರಾಜು ಕಪ್ಪನೂರು ಮತ್ತು ಅವರು ಕೂಡ ಹೇಳಿಕೆಯನ್ನು ಕೊಟ್ಟು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಏನಂತ ಕೊಟ್ಟಿದ್ದಾರೆ, ಅವ್ರು ನನಗೆ ದುಡ್ಡು ಕೊಟ್ಟಿಲ್ಲ, ನಾನೇ ಅವರಿಗೆ ದುಡ್ಡು ಕೊಟ್ಟಿದ್ದೀನಿ. 60 ಲಕ್ಷ ಬ್ಯಾಂಕ್ ಅಕೌಂಟಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. 15 ಲಕ್ಷ ರೂಪಾಯಿ 65 ಲಕ್ಷ ರೂಪಾಯಿ ಬ್ಯಾಂಕ್ ಮುಖಾಂತರ ಅವ್ರ ಖಾತೆಗೆ ವರ್ಗಾವಣೆ ಮಾಡಿದ್ದೇನೆ. 15 ಲಕ್ಷ ರೂಪಾಯಿ ನಗದು ಹಣವನ್ನು ಅವ್ರ ಕೈಗೆ ತಲುಪಿಸಿದ್ದೇನೆ. ನನಗೆ ಆ ದುಡ್ಡನ್ನು ತಿರುಗಿ ವಾಪಸ್ ಕೊಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಅವರು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ವಿವರಣೆಯನ್ನು ರಾಜು ಅವರು ಕೊಟ್ಟಿದ್ದಾರೆ. ಆತನ ಡೆತ್ ನೋಟ್ನಲ್ಲಿ ಇರುವಂಥದ್ದು, ನಾನು ಗುತ್ತಿದಾರಿಕೆ ಕೆಲಸ ಕಾರಣದಿಂದ ರಾಜು ಮತ್ತು ಇನ್ನಿತರರಿಗೆ ದುಡ್ಡು ಕೊಟ್ಟಿದ್ದೆ, ನನ್ನ ಕೆಲಸ ಆಗಿಲ್ಲ ಮತ್ತು ದುಡ್ಡು ವಾಪಸ್ ಕೊಟ್ಟಿಲ್ಲ ಎನ್ನುವಂಥದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಸಚಿನ್ ಅವರಿಗೆ ಸುಳ್ಳು ಎನ್ನುವಂಥದ್ದು ನಾವು ಹೊರಗಿನವರು ತರ್ಜುಮೆ ಮಾಡುವಂಥದ್ದೆಲ್ಲ ಪರಿಷ್ಕರಣೆ ಏನಿದ್ದರೂ ಇದು ತನಿಖೆ ಆಗಬೇಕು. ಯಾವುದು ಸತ್ಯ ಯಾವುದು ಸುಳ್ಳು ಎನ್ನುವಂಥದ್ದು ಹೊರಬೀಳಬೇಕು. ಆ ನಂತರ ಸತ್ಯಾಸತ್ಯತೆಯನ್ನು ಗುರುತಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತಪ್ಪಿತಸ್ಥರು ಯಾರು ಎನ್ನುವುದನ್ನು ಗುರುತಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅಮಿತ್ ಶಾ ಅವರ ವಿಚಾರವನ್ನು ಬೇರೆ ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ತಪ್ಪು ಹೇಳಿಕೆಗಳನ್ನು ನೀಡುವುದರ ಮುಖಾಂತರ ಜನತೆಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾರಾಯಣಸ್ವಾಮಿ ಚಲುವಳಿಯವರು ಮಾಡ್ತಾ ಇದ್ದಾರೆ. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ಅನುಯಾಯಿ ಆಗಿದ್ದರು. ಅವರು ನಿಜವಾಗಿ ಕೂಡ ಅಂಬೇಡ್ಕರ್ ಅವರ ವಿಚಾರವಾದವನ್ನು ಮೈಗೂಡಿಸಿಕೊಂಡು ಬೆಳೆದಿದ್ದರೆ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತು ಮತ್ತು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿತ್ತು. ಹೀಗಾಗಿ ಅವರು ವ್ಯಕ್ತಿತ್ವ ಗೊಂದಲಮಯ ಇರುವಂಥ ವ್ಯಕ್ತಿತ್ವ, ಸಂಪೂರ್ಣವಾಗಿ ಬೌದ್ಧಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ ಮತ್ತು ಅವರ ನಾಲಿಗೆ ಲಯವನ್ನು ಕಳೆದುಕೊಂಡಿದೆ. ನಾಲಿಗೆಗೆ ಮತ್ತು ಮೆದುಳಿಗೆ ಸಂಬಂಧ ಇಲ್ಲದಂಥ ವಿಚಾರಗಳನ್ನು ಅವರು ಪತ್ರಿಕೆಯವರು ಮಾಧ್ಯಮದವರು ಕಂಡ ತಕ್ಷಣ ಏನೋ ಒಂದು ಹೇಳಿಬಿಡ್ತಾರೆ. ಯಾವ ಕಾರಣದ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು? ಅವರನ್ನು ಯಾಕೆ ಬಂಧಿಸಬೇಕು? ಈ ದೇಶದಲ್ಲಿ ಸಂವಿಧಾನ ಇದೆ, ಕಾನೂನು ಇದೆ. ಈ ರಾಜ್ಯದಲ್ಲಿ ಕೂಡ ಕಾನೂನು ಪೊಲೀಸರು ಇದ್ದಾರೆ. ಸುಮ್ಮನೆ ಯಾರು ಬೇಕಾದರೂ ಅವ್ರನ್ನ ಬಂಧಿಸಿ ಅವರ ರಾಜೀನಾಮೆ ಕೇಳುವಂಥದ್ದು ಯಾವ ರೀತಿ, ಯಾವ ನೀತಿ, ಯಾವ ಕಾನೂನಿನಲ್ಲಿದೆ? ಹೀಗಾಗಿ ನಾರಾಯಣಸ್ವಾಮಿಯವರು ಪ್ರಬುದ್ಧತೆಯನ್ನು ಕಳೆದುಕೊಂಡಿದ್ದಾರೆ. ಅವರು ತಮ್ಮ ಸ್ಥಾನಮಾನದ ಜವಾಬ್ದಾರಿಯನ್ನು ನಿಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅವರನ್ನು ಆ ಸ್ಥಾನಕ್ಕೆ ಕೂಡಿಸಿದರೆ ನಾನು ಏನಾದರೂ ನಮ್ಮ ವರಿಷ್ಠರ ಒಂದು ಶಬಾಸ್ಗಿರಿಯನ್ನು ಪಡಿಬೇಕು, ಅವರ ಒಂದು ಆಶೀರ್ವಾದವನ್ನು ಪಡಿಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮತ್ತು ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ಮುಖಂಡರನ್ನ ಮನಸ್ಸಿಗೆ ಬಂದಂತೆ ತಾಳಮೇಳ ಇಲ್ಲದ, ಅರ್ಥವಿಲ್ಲದ ಮತ್ತು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅವ್ರ ಮೇಲೆ ಆ ಪದವನ್ನು ನಾನು ಬಳಸಲಿಕ್ಕೆ ತಯಾರಿಲ್ಲ. ಸ್ವತಃ ನಾನೇ ಸಾಕ್ಷಿ. ನಾನು ಅವರ ಇಬ್ಬರು ಮಧ್ಯದಲ್ಲಿ ನಾನು ನಿಂತುಕೊಂಡಿದ್ದೆ. ಆ ವಿಷಯವನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಆ ಪದವನ್ನು ಕೂಡ ಕೇಳಿ ಒಬ್ಬ ವ್ಯಕ್ತಿ ಜನಪ್ರತಿನಿಧಿಯಾಗಿ, ಅದರಲ್ಲೂ ವಿಶೇಷವಾಗಿ ಏನು ನಾವು ಸುಸಂಸ್ಕೃತರು, ಶಿಸ್ತಿನ ಪಾರ್ಟಿಯವರು ಮತ್ತು
ನಮಗೆ ಮಹಿಳೆಯರ ಬಗ್ಗೆ ಗೌರವ ಇದೆ, ಸಮಾಜದ ಬಗ್ಗೆ ಗೌರವ ಇದೆ ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ ಸಿ ಟಿ ರವಿ ಆ ಒಂದು ನೀಚ ಪದವನ್ನು ಬಳಸಿರುವಂಥದ್ದು ನಾವೆಲ್ಲರೂ ಕೂಡ ಕೇಳಿಸ್ತೀವಿ. ಮತ್ತು ಆ ಪದವನ್ನು ಬಳಸಿಕೊಂಡಾಗ ತಕ್ಷಣ ನಾವೆಲ್ಲ ಪ್ರತಿಭಟನೆ ಮಾಡಲು ಪ್ರಯತ್ನಿಸಿದಾಗ ತಕ್ಷಣ ಅವರು ಏನು ಸೆಷನನ್ನು ಬಿಟ್ಟು ಹೊರಗೋದು. ಆನಂತರ ನಡೆದ ಘಟನೆಗಳೆಲ್ಲ ತಾವೆಲ್ಲ ನೋಡ್ತೀವಿ. ಆತ ಎಷ್ಟು ದೊಂಬರಾಟ ನಾಟಕ ಮಾಡಿದಂತಂದರೆ ಒಬ್ಬ ರಾಜಕೀಯ ವ್ಯಕ್ತಿ ಮಾಡುವಂಥದ್ದಲ್ಲ, ಮತ್ತು ಸಾಮಾನ್ಯ ಪ್ರಜೆ ಕೂಡ ಇದು ಎಷ್ಟು ನಾಟಕೀಯ ಇರುವಂಥದ್ದು ಅವತ್ತು ಅರಿವಿಗೆ ಬರ್ತದೆ. ಸ್ವಲ್ಪ ಕಿರಿಚಿಕೊಂಡು ಗಾಯ ಆಗಿದೆ. ಇವತ್ತಿನವರೆಗೂ ಪಟ್ಟಿ ಕಟ್ಟಿಕೊಂಡಿದ್ದಾರೆ. ಯಾವ ಸ್ಟಿಚಸ್ ಬಿದ್ದಿಲ್ಲ. ಸ್ವಲ್ಪ ಅದು ಗೇಟ್ ತಗಲಿ ನಾನು ಇದ್ದೆ. ಜನಜಂಗುಳಿಯಲ್ಲಿ ಕಳ್ಳಾಟ ನುಗ್ಗಾಟ ಆಗ್ತಾ ಇತ್ತು. ಕೆಲವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಜವಾಗಿ ಅವರ ಅಭಿಮಾನಿಗಳು ಅವ್ರ ಪಕ್ಷದಲ್ಲೂ ಇವ್ರ ಪಕ್ಷದಲ್ಲೂ ಇಬ್ಬರ ನಡುವೆ ಘರ್ಷಣೆ ಆಗುವಂಥ ಸಂದರ್ಭ ಇತ್ತು. ಅವರನ್ನು ರಕ್ಷಣೆ ಮಾಡುವ ಒಂದು ಗುಂಪು, ಅವ್ರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಮಾಡುವಂಥ ಒಂದು ಗುಂಪು, ಕೂಗಾಟ ಧಿಕ್ಕಾರ ಎರಡು ಕಡೆಯಿಂದ ನಡೀತಾ ಇತ್ತು. ನಾವು ದೂರದಲ್ಲಿ ಮೂಕ ಪ್ರೇಕ್ಷಕರಂತೆ ನಿಂತಿದ್ದೀವಿ. ಅದು ಗೇಟ್ ತಗಲಿ ಇಲ್ಲಿ ಗಾಯ ಆಯಿತು. ತಕ್ಷಣಕ್ಕೆ ಅದು ಗಮನಕ್ಕೆ ಬರಲಿಲ್ಲ. ಆಮೇಲೆ ಸ್ವಲ್ಪ ರಕ್ತ ಬಂದಾಗ ಏನೋ ಗಾಯ ಆಗಿದೆ ಅಂತೇಳಿ ಅದು ಎಲ್ಲ ಘಟನೆ ಆಯಿತು. ಅದನ್ನು ಇಡೀ ಏನು ಎಲ್ಲರ ಅನುಕಂಪ, ರಾಜ್ಯದ ಗಮನ ಸೆಳೀಲಿಕ್ಕೆ, ಜನತೆ ಗಮನ ಸೆಳೀಲಿಕ್ಕೆ ಯಾವ ರೀತಿ ನಾಟಕ ಮಾಡಿದ್ರು ಅಂತಂದರೆ, ಪೊಲೀಸರೇ ನನ್ನನ್ನು ಹೊಡೆದರು, ಯಾರದೋ ಕುಮ್ಮಕ್ಕಿನಿಂದ, ಯಾರದೋ ಒಂದು ಹಿನ್ನೆಲೆಯಿಂದ, ಹೇಳಿಕೆಯಿಂದ, ಆದೇಶದಿಂದ ಈ ರೀತಿ ವರ್ತಿಸಿದ್ದಾರೆ ಅಂತ ಹೇಳಿ, ಇಂಥ ನೀಚ ನಿಕೃಷ್ಟ ನಿರ್ಲಜ್ಜ ರಾಜಕೀಯ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ನಾರಾಯಣಸ್ವಾಮಿ ಪ್ರತಿಭಟನೆ ಮಾಡಿ ಅವರಿಗೆ ನಿಜವಾದ ಒಂದು ರಾಜಕೀಯ ಇಚ್ಛಾಶಕ್ತಿ ಅಥವಾ ಏನು ವಿಷಯಗಳ ಮೇಲೆ ಬೆಳಕು ಚೆಲ್ಲಬೇಕು ಮತ್ತು ಪ್ರತಿಭಟನೆ ಮಾಡಬೇಕು ಎನ್ನುವಂಥ ಮನಸ್ಸಿದ್ದರೆ ತಪ್ಪೆಸಗಿದವರನ್ನು, ತಪ್ಪು ಮಾಡಿದವರನ್ನು, ತಪ್ಪು ದಾರಿಯಲ್ಲಿ ನಡೆಯುವವರನ್ನು ಅವರ ವಿರುದ್ಧ ಪ್ರತಿಭಟನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಕೆ ಶಾಂತಪ್ಪ, ಜಿ ಶಿವಮೂರ್ತಿ, ಪಾಮಯ್ಯ ಮುರಾರಿ, ಆರ್ಡಿ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಅಮರೇಗೌಡ ಹಂಚಿನಾಳ್, ಅಬ್ದುಲ್ ಕರೀಂ, ಮೊಹಮ್ಮದ್ ಶಾಲಂ, ಡಾಕ್ಟರ್ ರಜಾಕ್ ಉಸ್ತಾದ್, ಅಸ್ಲಂ ಪಾಷಾ, ಈರಣ್ಣ, ಜೆ ತಿಮ್ಮಪ್ಪ, ಕೆಇ ಕುಮಾರ್ ಸೇರಿದಂತೆ ಅನೇಕರಿದ್ದರು. ಸಾರಿಗೆ ನಿಗಮಗಳ ನೌಕರರಿಗೆ ವೇತನ ಪರಿಷ್ಕರಣೆ ಮತ್ತು ಬಾಕಿ ಹಣ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರ ಗಮನಕ್ಕೆ ತಂದರೂ ಸ್ಪಂದಿಸದೇ ಇರುವುದನ್ನು ವಿರೋಧಿಸಿ ಡಿಸೆಂಬರ್ 31ರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟ ಮುಷ್ಕರವನ್ನೇ ಸಾರಿಗೆ ನೌಕರರು ನಿರ್ಧರಿಸಿರುವುದಾಗಿ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕ ಜಿ ಮುದುಕೃಷ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ 4 ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳದ ಬಾಕಿ ಹಣವನ್ನು ಸರ್ಕಾರ ಪಾವತಿಸಿಲ್ಲ. ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯಬೇಕಿದ್ದ ವೇತನ ಪರಿಷ್ಕರಣೆಗೂ ಮುಂದಾಗುತ್ತಿಲ್ಲ. ಈಗಾಗಲೇ ಕಾರ್ಮಿಕ ಸಂಘಟನೆಗಳಿಂದ ನೋಟಿಸ್ ನೀಡಲಾಗಿದ್ದರೂ ಚರ್ಚಿಸಲು ಸಭೆ ಕರೆಯುತ್ತಿಲ್ಲ. ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅನೂಪ್ ಕುಮಾರ್ ಇವರಿಗೆ ಸಾರಿಗೆ ನೌಕರರು ಮುಷ್ಕರ ನಡೆಸಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಮುಷ್ಕರ ನೋಟಿಸ್ ನೀಡಿದ್ದರೂ ಸಾರಿಗೆ ಸಚಿವರು, ಕಾರ್ಯದರ್ಶಿಗಳು ಚರ್ಚಿಸದೇ ಇರುವುದರಿಂದ ಅನಿವಾರ್ಯವಾಗಿ ಮುಷ್ಕರಕ್ಕೆ ಹೋಗುವ ಸ್ಥಿತಿಯನ್ನು ಸರ್ಕಾರವೇ ನಿರ್ಮಾಣ ಮಾಡಿದೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಯಶಸ್ವಿ ಸಾರಿಗೆ ನೌಕರರ ಶ್ರಮವಿದೆ. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ 4 ನಿಗಮಗಳ ನೌಕರರ ಸಮಾವೇಶ ನಡೆಸಿ ಹಕ್ಕೊತ್ತಾಯಗಳನ್ನು ಸಹ ನೀಡಲಾಗಿದೆ. ಅನೇಕ ಹಂತದ ಹೋರಾಟಗಳ ಮೂಲಕವೂ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಕೂಡಲೇ ಸಾರಿಗೆ ನೌಕರರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯೊಂದಿಗೆ ಚರ್ಚಿಸಿ ಪರಿಹಾರ ಒದಗಿಸದೇ ಹೋದಲ್ಲಿ ಅನಿರ್ದಿಷ್ಟ ಮುಷ್ಕರ ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದರು. ನಮ್ಮ ಮನವಿಯನ್ನು ಅವತ್ತಿನ ದಿನ ತೆಗೆದುಕೊಂಡು ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಾರಿಗೆ ಸಚಿವರು ಅನಾರೋಗ್ಯದಿಂದ ಅವರು ಸಂಪುಟ ಸಭೆಗೆ ಬಂದಿಲ್ಲ. ನಾನು ಈ ವಿಷಯ ನಾವು ಗಮನಕ್ಕೆ ತರ್ತೇನಂತೆ ದಿನೇಶ್ ಗುಂಡೂರಾವ್ ಅವರು ಸರ್ಕಾರದ ಪರವಾಗಿ ಈ ಮನವಿಯನ್ನು ಸ್ವೀಕರಿಸಿದರು. ಆದರೆ ಇವತ್ತಿನವರೆಗೂ ನಮಗೆ 30ನೇ ತಾರೀಕಿಗೆ 9ನೇ ತಾರೀಕಿಗೆ ನಾವು ಡಿಕ್ಲೇರ್ ಮಾಡಿದ್ವಿ. ಇವತ್ತಿನವರೆಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಜೊತೆಯಲ್ಲಿ ಅವರಿಗೆ ವೇತನ ಪರಿಷ್ಕರಣೆ ಬಗ್ಗೆ ಆಗಲಿ, 38 ತಿಂಗಳ ನಮಗೆ ಬರ್ತಕ್ಕಂಥ ಅರಿಯಸ್ ಬಗ್ಗೆ ಆಗಲಿ ಎಲ್ಲಿ ಯಾವುದೇ ರೀತಿಯ ಮಾತಾಡಿಲ್ಲ. ನಿನ್ನೆ 4:30 ವ್ಯವಸ್ಥಾಪಕ ನಿರ್ದೇಶಕರುಗಳನ್ನ ಸಭೆ ಸೇರಿ ಅವರು ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದರೆ, ಬಟ್ ಯಾವುದೇ ರೀತಿಯ ನಮಗೆ
ಹೊರಗಡೆ ಬಂದಿಲ್ಲ. ಪೂರಕವಾದಂತ ಕಾರ್ಮಿಕರ ಪರವಾಗಿ ಯಾವುದೇ ರೀತಿಯ ವಿಷಯ ಬಂದಿಲ್ಲ. ಇನ್ನು ಚರ್ಚೆ ನಡೀತಾ ಇದೆ. ಇನ್ನು 31 ಸಮಯ ಇರೋದ್ರಿಂದ ಮತ್ತೆ ಏನಾದರೂ ಸರ್ಕಾರ ಇವತ್ತು ನಿನ್ನೆ ಚರ್ಚೆ ಆದ್ಮೇಲೆ ನಿನ್ನೆ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಒಂದು ನಿನ್ನೆ ಏನು ಆಡಳಿತ ಪರವಾಗಿ ಚರ್ಚೆ ಆಗಿದೆ ಅದನ್ನ ಸಿಎಂ ಗಮನಕ್ಕೆ ತಂದು ಸಿಎಂ ಸಾಹೇಬರು ನಮ್ಗೆ ಯಾವ ರೀತಿ ಏನು ಆದೇಶ ಕೊಡ್ತಾರ ಅದರ ಮೇಲೆ ನಿಂತಿದೆ ಅಂತ ನಿನ್ನೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಮುಷ್ಕರದ ನಿಮಿತ್ತ ಇವತ್ತು ನಮ್ಮ ರಾಯಚೂರಿನ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ತಮ್ಮ ಮೂಲಕ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಸಾರಿಗೆ ನೌಕರರು ಜಿಲ್ಲೆಯಾದಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರಂತ ಸುದ್ದಿಯನ್ನು ತಿಳಿಸಲಿಕ್ಕೆ ನಿಮ್ಮ ಮೂಲಕ ತಿಳಿಸಲಿಕ್ಕೆ ನಾವು ಇಚ್ಛಿಸ್ತೇವೆ. ಸ್ನೇಹಿತರೆ, ನಮಗೆ ಸುಮಾರು 2023ರಿಂದ ಫೆಬ್ರವರಿ 2023ರವರೆಗೆ 38 ತಿಂಗಳ ನಮಗೆ ಬಾಕಿಯನ್ನು ಅರಿಯರ್ಸ್ ಅನ್ನು ಸರ್ಕಾರ ವತಿಯಿಂದ ಕೊಡಬೇಕಾಗಿತ್ತು. ತದನಂತರ 1/1/2024ರಂದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ನಮ್ಮ ನಿಗಮದಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗ್ತದೆ. ಅದರಂತೆ 1/1/20ರಿಂದ 1/1/24ರವರೆಗೆ ಬಾಕಿ ಅದೇ ತರ ಹಂಗೆ ನೋಡ್ಕೊಂಡ್ಬಿಟ್ಟೇವೆ. ಈಗ 1/1/24ರಿಂದ ನಮಗೆ ಮುಂದೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಇದುವರೆಗೆ ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿವಿ. ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ 4 ವಲಯಗಳಲ್ಲಿ ಬೆಂಗಳೂರಿನಲ್ಲಿ ನಾವು ಒಂದು ಜಾಗೃತಿ ಸಮಾವೇಶಗಳನ್ನು ಮಾಡಿದ್ವಿ. ಹುಬ್ಬಳ್ಳಿಯಲ್ಲೂ ನಾವು ಜಾಗೃತಿ ಸಮಾವೇಶವನ್ನು ಮಾಡಿದ್ವಿ. ನಂತರ ಕಲಬುರಗಿಯಲ್ಲಿ ಸಹ ನಾವು ಸಮಾವೇಶಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ನಮ್ಮ ಹೋರಾಟದ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ರು ಸಂಬಂಧಪಟ್ಟಂತಹ ಸಾರಿಗೆ ಮಂತ್ರಿಗಳಾಗಲಿ ಮತ್ತು ಸರ್ಕಾರವಾಗಲಿ ನಮ್ಮ ಜೊತೆ ಮಾತುಕತೆ ಆಗಲಿಕ್ಕೆ ಇವತ್ತಿನವರೆಗೂ ಕರೆದಿಲ್ಲ. ನಮ್ಮ ಬೇಡಿಕೆಗಳು ಇರುವುದಕ್ಕೆ ಅನಿವಾರ್ಯವಾಗಿ 9/12/2024ರಂದು ಸುವರ್ಣಸೌಧದಲ್ಲಿ ಸಚಿವ ಸಂಪುಟವನ್ನು ನಡೆಯುವ ಸಂದರ್ಭದಲ್ಲಿ ನಾವು ಬೆಂಗಳೂರಿನಲ್ಲಿ 12/9/2024ರಂದು ರಾಜ್ಯಾದ್ಯಂತ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದ ಎಲ್ಲ ಸಾರಿಗೆ ನೌಕರರು ಸೇರಿಕೊಂಡು ಒಂದು ಮನವಿಯನ್ನು ಕೊಟ್ಟಿದ್ವಿ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಅನೂಪ್ ಕುಮಾರ್ ಸಾಹೇಬರು ಬಂದು ಸ್ವತಃ ಆ ಮನವಿಯನ್ನು ಸ್ವೀಕರಿಸಿ ಅವರಿಗೆ ನಾವು ಹೇಳಿದ್ವಿ, ದಿನಾಂಕ ಗಡುವನ್ನು ಕೊಟ್ಟಿವಿ. 24/26/9 ನೀವು ಏನಾದರೂ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದ್ರೆ 26 ನಂತರ ನಾವು ಮುಷ್ಕರ ಹೋಗಲಿಕ್ಕೆ ಸಿದ್ಧ ಅಂತಲೂ ನಾವು ಹೇಳಿದ್ವಿ. ಆದರೂ ಸಮಯಕ್ಕೂ ಅವರು ನಮಗೆ ಮಾತುಕತೆ ಕರೆಯಲಿಲ್ಲ, ಯಾವುದೇ ಚರ್ಚೆನೂ ಆಗಲಿಲ್ಲ. ಇವರು ಇದೇ ರೀತಿ ವಿಳಂಬ ನೀತಿ ಅನಿಸ್ತಾ ಇರ್ತಾರೆ ಅಂತ ತಿಳ್ಕೊಂಡು ನಾವೇನ್ ಮಾಡ್ರಿ, ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ನಮ್ಮ ಎಲ್ಲ 4 ಜಂಟಿ ಸಂಖ್ಯೆಯ ವತಿಯಿಂದ ರಾಜ್ಯದ ಮೂಲೆಯಿಂದ ಎಲ್ಲ ಸಾರಿಗೆ ನೌಕರರು ಸೇರ್ಕೊಂಡು ನಮ್ಮ ಸಮಿತಿಯ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮುಷ್ಕರದ ನೋಟಿಸ್ ಅನ್ನು ಅವರಿಗೆ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ ರೆಡ್ಡಿ ಮಾತನಾಡಿ, ಸಾರಿಗೆ ನೌಕರರ ಮೇಲೆ ಎಸ್ಮಾ ಜಾರಿ ಎದುರಿಸಲು ಸಿದ್ಧವಾಗಿದ್ದೇವೆ. ಕಾರ್ಮಿಕ ಕಾಯ್ದೆಗಳಂತೆ ಸಾರಿಗೆ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದ್ದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹೋರಾಟ ಅನಿವಾರ್ಯವಾಗಿದ್ದು ಸರ್ಕಾರ ಕೂಡಲೇ ಮಾತುಕತೆಗೆ ಮುಂದಾಗಬೇಕು. ಸಾರಿಗೆ ಇಲಾಖೆ ಹುದ್ದೆಗಳನ್ನು ಕಡಿತಗೊಳಿಸಿ ಪ್ರಯಾಣಿಕರಿಗೆ ಅಸುರಕ್ಷಿತ ಪ್ರಯಾಣ ನೀಡುತ್ತಿದೆ. ಚಾಲಕರು ನಿರ್ವಾಹಕರನ್ನು ನೇಮಿಸದೆ ಒತ್ತಡದಲ್ಲಿಯೇ ಕೆಲಸ ಮಾಡಬೇಕಿದೆ. 3,000 ಕೋಟಿ ಪಿಎಫ್ ಹಣ ಕಾರ್ಮಿಕರಿಗೆ ನೀಡಿಲ್ಲ. 800 ಕೋಟಿ ಡೀಸೆಲ್ ಹಣ ಬಾಕಿ ಸೇರಿ 6,000 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಸರ್ಕಾರ ಕೂಡಲೇ ಸಾರಿಗೆ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದರು. ಇದರಿಂದ ಏನಾಗುತ್ತೆ, ದಿನ ಕೆಲಸಗಾರ ಸಂಖ್ಯೆ ಕಡಿಮೆ ಆಗ್ತಾ ಹೋದಾಗೆಲ್ಲ ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಇದರಲ್ಲಿ ಈಗ ಡಿ ಕಂಸಿ ಅಂತ ಒಂದು ಚೆಕ್ ತಂದಿದ್ದಾರೆ. ಆ ಡಿ ಕಂಸಿ ಅಂದ್ರೆ ರಾಯಚೂರಿಂದ ಸಿಂಧನೂರು ಹೋಗು, ರಾಯಚೂರಿಂದ ಗುಲ್ಬರ್ಗ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಜನ ಮುಂದಾಗಿ ಏನ್ ಮಾಡ್ತಾ ಇದ್ದಾರೆ, ಒಂದು ಸಾರ್ವಜನಿಕ ಸುರಕ್ಷತೆ ಕೂಡ ಇಲ್ಲ. ಬೆಂಗಳೂರಿಗೆ ಇಲ್ಲಿಂದ ಬೆಳಿಗ್ಗೆ ಬೆಂಗಳೂರಿಗೆ ಹೋಗುದು, ಬೆಂಗಳೂರಿಂದ ರಾತ್ರಿ ಒಬ್ಬರೇ ಬರೋದು. ಇನ್ನೂ ಕೂಡ ಸಾರ್ವಜನಿಕರಿಗೆ ಬಹಳ ಸುರಕ್ಷತೆ ಏನೂ ಇಲ್ಲ. ಈಗ ನಾವು ಅಷ್ಟೆಲ್ಲ ಹೋರಾಟ ಮಾಡಿದ ಮೇಲೆ 2,000 ಕೋಟಿ ರೂಪಾಯಿ ಸಾಲ ತಗೊಂಡ್ರೆ ಸರ್ಕಾರಕ್ಕಂತೂ ಸಾಲ ಕೊಡೋದಿಲ್ಲ ಅಂತ
ನಿಮ್ಮ ಹೆಸರ ಮೇಲೆ ಸಾಲ ತಗೊಳ್ಳಿ ಅಂತ ಹೇಳಿ KSRTC ಅವರು ಸಾಲ ತಗೊಂಡಿದ್ದಾರೆ. ಇದನ್ನು ಕಟ್ಟೋ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ ಸರ್ಕಾರದಿಂದ ಹೇಳಿ ಈಗ 2,000 ಕೋಟಿ ಕೊಟ್ಟಿದ್ದಕ್ಕೆ ಮೊನ್ನೆ ರಿಟೈರ್ಡ್ ಆಗಿದೆ. 2020 ರಿಟೈರ್ಡ್ ಆಗಿ ಎಂಪ್ಲಾಯ್ಸ್ ಆಗಿದ್ದಾರೆ. ಅವರಿಗೆ ಒಂದು 220 ಕೋಟಿ ಕೊಡಬೇಕಾಗಿತ್ತು. ಈಗ ಆ ದುಡ್ಡಲ್ಲಿ ಇವತ್ತು ಮೊನ್ನೆ ವಿತರಣೆ ಮಾಡಿದ್ದಾರೆ. ಯಾವಾಗ ಇದು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟು ಹೋರಾಟ ಕೇಳಿದ್ದೇವೆ. ಆದರೆ ಇನ್ನೂ ಬಾಕಿ ಇರ್ತಕ್ಕಂಥವ್ರು 3,000 ಏನು ಉಳಿದ ಜನಗಳಿಗೆ 3,000 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ. ಹೀಗೆ ಇದ್ರೆ ಮತ್ತೆ ನೋಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. 2,020 ಕೋಟಿ ರೂಪಾಯಿ ಮೊನ್ನೆ 2020 ಏನು ನಿವೃತ್ತಿ ಆದ 2023 ಫೆಬ್ರವರಿವರೆಗೂ ಅವರಿಗೆ ಹಂಗ ಅವರು ಸುಮಾರು ಒಂದು ಜಾಯಿಂಟ್ ಕಮಿಟಿಯಿಂದ ನಾವು ಕೊಟ್ಟಿರುವಂತದ್ದು ಕರೆಯಿದೆ. ನಾವು ಕೆಲಸಗಾರರಿಗೆ ಫೋರ್ಸ್ ಆಗಿ ನಿಲ್ಸಕ್ ಆಗೋದಿಲ್ಲ. ಇದು ವೈಲೇಷನ್ ಕಾನೂನು ಆಗ್ತದೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಅವರ ಮನವೊಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದ್ರೂ ಕೂಡ ಸ್ಪಂದನೆ ಚೆನ್ನಾಗಿದೆ, ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ ತಲೆಗೆ ಹಾಕ್ತೀವಿ. ಈ ಸಂದರ್ಭದಲ್ಲಿ SM ಪೀರಾ, ಬಾಬಾ ಸಾಬ್, ಶಾಂತಮೂರ್ತಿ, S ಜಂಬಣ್ಣ, ಈಶ್ವರಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. And IVF Center, Dr. Deepa Hanamasagar, MBBS, MS, OBG, DNB, OBG, ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ, ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು
ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ಸೆಲ್ ನಂಬರ್ 8711892336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500 ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾ, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಮಾಜಕ್ಕೆ ಹಿರಿಯರ ಮಾರ್ಗದರ್ಶನ ಅಗತ್ಯವಾಗಿದ್ದು ಪ್ರತಿಯೊಬ್ಬರು ಗೌರವಿಸಿ ಜೋಪಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯವೆಂದು ವೀರಶೈವ ಸಮಾಜ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಅವರು ಇಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಆಯೋಜಿಸಲಾಗಿದ್ದ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಬೇಡವಾಗುವ ಪರಿಸ್ಥಿತಿ ನಿರ್ಮಾಣವಾಗಿರುವ ಕಳವಳಕಾರಿ ಬೆಳವಣಿಗೆಯಾಗಿದೆ. ಜನ್ಮ ನೀಡಿ ಪೋಷಿಸಿರುವ ತಂದೆ ತಾಯಿಗಳು ಜೀವನವನ್ನೇ ಅರ್ಪಣೆ ಮಾಡಿದ್ದು ಅವರನ್ನು ಪೋಷಿಸಿ ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಿವೃತ್ತ ನೌಕರರ ಸಂಘ ಹಿರಿಯರನ್ನು ಗುರುತಿಸಿ ಪ್ರತಿ ವರ್ಷ ಸನ್ಮಾನಿಸುತ್ತಿರುವುದು ಮಾದರಿಯ ಕಾರ್ಯ ಎಂದರು. ಶಾಸಕರ ಅನುಪಸ್ಥಿತಿಯಲ್ಲಿ ನನ್ನನ್ನು ಉದ್ಘಾಟಕರಾಗಿ
ಕರೆಸಿದ್ದಕ್ಕಾಗಿ ಮತ್ತು ಉದ್ಘಾಟನೆ ಮಾಡಿದ್ದಕ್ಕಾಗಿ ತಮಗೆಲ್ಲರೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದೀವಿ, ಇದಕ್ಕೆ ಜಿಲ್ಲಾ ವೀರಶೈವ ಸಮಾಜ ಯಾವಾಗಲೂ ಜೊತೆಗಿಂತ ಇರುತ್ತಂತ ಆಶ್ವಾಸನೆ ಕೊಡ್ತಾ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದು, ಯಾಕಂದ್ರೆ ಈಗಾಗಲೇ ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇವತ್ತಿನ ದಿವಸ ಹಿರಿಯರಾದ ತಕ್ಷಣ ಬಹಳಷ್ಟು ಸಮಾಜದಲ್ಲಿ ಅವ್ರು ಕರಿತಾ ಇದ್ವಿ ನಾವು. ಇದು ಆಗಬಾರದು. ಸಮಾಜದಲ್ಲಿ ಈ ಹಿರಿಯ ಜೀವಿಗಳು ತಮ್ಮ ಮಕ್ಕಳಿಗೆ, ಸಮಾಜಕ್ಕೆ ತಮ್ಮ ಇಡೀ ಜೀವನವೇ ತ್ಯಾಗ ಮಾಡಿರ್ತಾರೆ. ಅವರು ರಿಟೈರ್ ಆದ್ಮೇಲೆ ನಮ್ಮೆಲ್ಲರ ಕರ್ತವ್ಯ ಅವರನ್ನು ಸರಿಯಾಗಿ ನೋಡಿಕೊಳ್ಳೋದು ಮತ್ತು ಅವರಿಗೆ ಮರ್ಯಾದೆ ಕೊಡೋದು. ಇವತ್ತಿನ ಕಾಲದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ನಾನು ಬಹಳ ಹೇಳಬೇಕಾಗಿದೆ. ಇವತ್ತು ಬಹಳಷ್ಟು ನಾವು ಕೇಳ್ತಾ ಇರ್ತೀವಿ, ಮಕ್ಕಳು ಅವರನ್ನು ಸರಿಯಾಗಿ ನೋಡ್ತಾ ಇಲ್ಲ ಮತ್ತು ಸಮಾಜದಲ್ಲಿ ಅವ್ರಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇಲ್ಲ ಅನ್ನೋದು ಬಹಳ ಕೂಗಿದೆ. ಅದನ್ನ ಈ ಸಂಘ ಈಗ ಆಗಲೇ ತಮ್ಮ ಭಾಷಣದಲ್ಲಿ ನಮ್ಮ ಅಧ್ಯಕ್ಷರೇ ಅಂತ ಬಹಳಷ್ಟು ಇದು ಅಂತ ತೊಂದರೆಗಳಾದಾಗ ಮಕ್ಕಳನ್ನು ಸರಿಯಾಗಿ ನೋಡದೇ ಇರುವಾಗ ಅವರಿಗೆ ನಾವು ಬುದ್ಧಿ ಅವ್ರನ್ನ ತಿದ್ದಿ ಸರಿಯಾಗಿ ನೋಡ್ಕೊಳ್ಳುವಂತ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ನೀವು ಬಹಳ ಒಳ್ಳೆ ಕೆಲಸ. ಯಾಕಂದ್ರೆ ಇವತ್ತು ದಿವಸ ಬಹಳ ಬೇಕಾಗಿದೆ. ಯಾಕಂದ್ರೆ ಹಿರಿಯರು ಅವ್ರಿಗೆ ಏನು ಬೇಕಾಗಿಲ್ಲ, ಅವ್ರಿಗೇನಪ್ಪ ನಿವೃತ್ತಿ ಆದ್ಮೇಲೆ ತಮ್ಮ ಜೀವನದಲ್ಲಿ ಎಲ್ಲರಿಗೆ ಮರ್ಯಾದೆ ಕೊಟ್ಟು ಸರಿಯಾಗಿ ನೋಡ್ಕೊಂಡ್ರೆ ಸಾಕು, ಬಹಳ ಸಂತೋಷವಾಗಿರ್ತಾರೆ. ಆ ಕಾರ್ಯಕ್ರಮ ಅದು ಆಗ್ಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಾನು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇಂದು ಸನ್ಮಾನಗೊಳ್ಳಲಿರುವ ಎಲ್ಲಾ ಸಾಧಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಸಮಿತಿಯ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ತಾವು ಈ ಸಮಾಜದಲ್ಲಿ ಎಲ್ಲ ಹಿರಿಯರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ರಿ. ಅದು ಬಹಳ ಅತ್ಯುತ್ತಮ ಕೆಲಸ. ಅದನ್ನ ಮಾಡುವಂತ ಈ ಅಧ್ಯಕ್ಷರಿಗೂ ಹಾಗೂ ಕಾರ್ಯದರ್ಶಿಗೂ ಎಲ್ಲರಿಗೂ ನಾನು ಸಮಾಜದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಅತಿಥಿಯಾಗಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ರವಿಕುಮಾರ್ ಗಣೇಕಲ್ ಮಾತನಾಡಿ, 1981ರಲ್ಲಿ ಹಿರಿಯ ನಾಗರಿಕರ ದಿನಾಚರಣೆ ಪ್ರಾರಂಭವಾಗಿದೆ. ಕಿರಿಯರು ಹಿರಿಯರನ್ನು ಗೌರವಿಸುವುದು ಸಂಸ್ಕಾರ. ತಂದೆ ತಾಯಿ ಹೊರೆ ಎಂದು ಭಾವಿಸದೆ ಜೋಪಾನ ಗೌರವ ನೀಡುವುದು ಜವಾಬ್ದಾರಿಗಳಲ್ಲಿ ಒಂದಾಗಿದೆ. ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಇಟ್ಟುಕೊಂಡರೆ ಸಾಲದು. ಅವರನ್ನು ರಕ್ಷಿಸುವುದು, ಗೌರವಿಸುವುದು ನಮ್ಮೆಲ್ಲರ ಹೊಣೆ ಎಂದು ಭಾವಿಸಬೇಕು. ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪ್ರತಿ ವರ್ಷ ಸನ್ಮಾನಿಸಿ ಗೌರವಿಸುವ ಪರಿಪಾಠ ಪ್ರಾರಂಭಿಸಿರುವುದು ಮಾದರಿಯಾಗಿದೆ ಎಂದರು. 1991 ವಿಶ್ವ ಮಾಡಿರ್ತದ್ದು ಆಗಸ್ಟ್ 21ರಲ್ಲಿ ಹಿರಿಯರ ದಿನಾಚರಣೆ ಅಂತ ಮಾಡಿದ್ರು. ಅವಾಗಿಂದ ಹಿರಿಯರ ದಿನಾಚರಣೆ ಆಚರಿಸ್ತಾ ಬರ್ತಾ ಇದ್ದಾರೆ. ನಾವು ಹಿರಿಯರಿಗೆ ಗೌರವ ಕೊಡುವುದು ಬಹಳ ತುಂಬಾ ಮುಖ್ಯವಾದ ಇದಾಗಿದೆ. ಇದು ಈ ಒಂದೇ ಈಗ ಹಿರಿಯರ ದಿನಾಚರಣೆ ಬಂತಂದ್ರೆ ಎಲ್ಲ ಕಿವಿಯೆಲ್ಲ ಹೋಗಿ ಸೆಲ್ಫಿ ತರೋದು, ಇದು ಸೋಷಿಯಲ್ ಮೀಡಿಯಾಕ್ಕಷ್ಟೇ ಒಂದೇ ದಿನ ಸೀಮಿತ ಆಗಬಾರದು. ಹಿರಿಯರ ದಿನಾಚರಣೆ 365 ದಿನಗಳು ಹಿರಿಯರಿಗೆ ಗೌರವಿಸುವುದು ನಮ್ಮ ಕರ್ತವ್ಯ. ಹಿರಿಯರಿಗೆಲ್ಲ ಒಂದೇ ದಿನ ಹೋಗಿ ಸೆಲ್ಫಿ ಹಿಡಿದು ಸೋಷಿಯಲ್ ಮೀಡಿಯಾದಾಗ ಹಾಕಿ ಸ್ಟೇಟಸ್ ಆಗಿ ಒಂದೇ ದಿನ 340 ದಿವಸ ನಾವು ಕೈ ಬಿಟ್ಟೋದಲ್ಲ. 365 ದಿನವೂ ಕೂಡ ಅವರನ್ನ ನಾವು ಸಾಕಿ ಅವರನ್ನ ಸಲುವಿ ಅವ್ರನ್ನ ಜೋಪಾನ ಮಾಡೋದು ನಮ್ಮ ಕರ್ತವ್ಯ. ಏನಾಗಿದೆ ಈಗಿನ ಕಿವಿಯರೆಲ್ಲ ಏನಾಗಿದೆ ಅಂತಂದ್ರೆ ನಮ್ಮ ಸಿದ್ದಯ್ಯ ಪುಣ್ಯ ಸರ್ ಹೇಳ್ತಾರಂತಲ್ಲಿ ಫಲವಿದ್ದ ರಂಬೆ ಬಾರುತ್ತದೆ, ತೆರೆಯಿಂದ ದಂಡು ಬಾರುತ್ತದೆ, ಕೊನೆಯಿಂದ ಬಾಳೆ ಬಾರುತ್ತದೆ. ಹಾಗೆ ಕಿವಿಯಲ್ಲಿ ನೀಡುತ್ತೀರಿ ಹಿರಿಯರು ಎಲ್ಲರಿಗೂ ಗೌರವರಿಗೆ ಹಿರಿಯರಿಗೆಲ್ಲ ಗೌರವ ಕೊಡಬೇಕಂತ ಹೇಳಿ ನನ್ನ ಕಡೆಯಿಂದ ಇದೇನ್ ಮಾಡ್ತೀವಿ. ಏನಾಗಿದೆ ಯಾವ ಹಿರಿಯರಿಗೆ ಸ್ವಲ್ಪ ಗೌರವ ಕೊಡ್ತಾ ಇಲ್ಲ ಕೊಡ್ಬೇಕಂತ ಹೇಳಿ ನಮ್ಮ ಕಡೆಯಿಂದ ಮತ್ತೆ ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಏನೇ ಸಹಾಯ ಬೇಕು ಹಿರಿಯರು ನಮ್ಗೆ ಯಾವಾಗಲೂ ಬಂದಿದ್ರು. ಇದು ಏನಾದ್ರು ಕೇಳಿ ಸರ್ ರೋಟರಿ ಕ್ಲಬ್ ಕಡೆಯಿಂದ ಸಹಾಯ ಮಾಡ್ತೀವಿ ನಾವು ಯಾವಾಗಲೂ ಬರೀ ಸರ್. ಏನಾಗುತ್ತೆ ನಮ್ಮ ರೋಟರಿ ಕ್ಲಬ್ ಇಂದ ನಾವು ಸಹಾಯ ಮಾಡಕ್ಕೆ ರೆಡಿ ಇದೀವಿ ಸರ್. ಏನಾಯ್ತು ಇನ್ನೊಂದು ಸ್ವಲ್ಪ ರೋಟರಿ ಕ್ಲಬ್ ಕಡೆಯಿಂದ ಹೇಳ್ಬೇಕಂದ್ರೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ ರೋಟರಿಗೆ, ನಮ್ಮ ರೋಟರಿ ಸ್ಥಾಪನೆ ಆಗಿದೆ 1905 ಫೆಬ್ರವರಿ 23 ಸ್ಟಾರ್ಟ್ ಆಗಿತ್ತು, ಚಿಕಾಗೋದಲ್ಲಿ ಸ್ಟಾರ್ಟ್ ಆಗಿತ್ತು. ಈಗ 1.9 ಬಿಲಿಯನ್ ಸದಸ್ಯರು ಹೊಂದಿರ್ತಕ್ಕಂಥ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ.
ಎಲ್ಲ ನಮ್ಮಲ್ಲಿ ಪಲ್ಸ್ ಪೋಲಿಯೋ ಎಲ್ಲ ನಿರ್ಮೂಲನೆ ಮಾಡಿತ್ತು. ಮತ್ತೆ ಸ್ಕೂಲ್ಗಳಿಗೆಲ್ಲ ಡಸ್ಕ್ ಟೇಬಲ್ ಕೊಟ್ಟಿರೋದು, ಮತ್ತೆ ಕಂಪ್ಯೂಟರ್ ಸ್ಕೂಲ್ಗೆ ಎಲ್ಲ ಸಹಾಯ ಮಾಡ್ತೀವಿ. ನೀವು ಎನಿ ಟೈಮ್ ಯಾವ್ದಾದ್ರು ಹಿರಿಯರಿಗೆ ಏನು ಕೇಳಿದ್ರು ನಾವು ಸಹಾಯ ಮಾಡ್ತೀವಿ, ನಿಮ್ಮೊಂದಿಗೆ ಇರ್ತೇವೆ. ವೇದಿಕೆಯಲ್ಲಿ ನ್ಯಾಯವಾದಿ ಎನ್ ಶಿವಶಂಕರ್ ಮಾತನಾಡಿ, ವಿಶ್ವ ನಾಗರಿಕ ದಿನಾಚರಣೆ ಯಾವ್ದಂತಂದ್ರೆ ನಿಮ್ಮ ದಿನಾಚರಣೆ, ನಮ್ಮತನವನ್ನು ನಾವು ಆಚರಣೆ ಮಾಡಿಕೊಳ್ಳುವ ದಿನಾಚರಣೆ. ಯಾಕಂದ್ರೆ ನಾವು ನಮ್ಮ ಜೀವನ ಮಾರ್ಗದಲ್ಲಿ ನಮ್ಮದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡುವ ನಡೆಸಿಕೊಳ್ಳುವಂತ ದಿನ ಯಾವ್ದಂತಂದ್ರೆ ಈ ಹಿರಿಯ ನಾಗರಿಕ ದಿನಾಚರಣೆ. ಇವತ್ತು ತಾವೆಲ್ಲರೂ ನಿವೃತ್ತ ಯುವಕರು ತಮ್ಮ ಅನುಭವ ವಿವಿಧ ಕ್ಷೇತ್ರಗಳಲ್ಲಿ ಸಾಕಷ್ಟು ತಾವು ಅನೇಕ ಕಾರ್ಯಗಳನ್ನು ಮಾಡಿದ್ರಿ. ದಿನನಿತ್ಯ ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮದೇ ಆದಂತಹ ಕೆಲಸಗಳನ್ನು ಮಾಡಿದ್ರಿ. ಅವುಗಳನ್ನು ನೆನಪು ಮಾಡಿಕೊಳ್ಳುವ ಮತ್ತು ನಾವು ಯಾವ ರೀತಿ ಕೆಲಸಗಳನ್ನು ಮಾಡಿರುವಂತ ನೆನೆಸಿಕೊಳ್ಳುವಂತ ದಿನ ಯಾವತ್ತಂದ್ರೆ ಈ ಹಿರಿಯ ನಾಗರಿಕರ ದಿನಾಚರಣೆ ಅಂತ ಹೇಳ್ತೀವಿ. ಇವತ್ತೆಲ್ಲ ಇಲ್ಲಿ ಸಾಕಷ್ಟು ಜನ ನಾನು ಅವ್ರ ಜೊತೆ ನೋಡಿದ್ದೀನಿ. ಅವರೆಲ್ಲ ಅವ್ರ ಜೊತೆ ನಾನು ಆಫೀಸ್ಗಳಿಗೆ ಹೋಗಿದ್ದೀನಿ. ಪೊಲೀಸರಿದ್ದಾರೆ, ಹಲವಾರು ಶಿಕ್ಷಕರಿದ್ದಾರೆ, ಹಿರಿಯ ಇಲಾಖೆಗಳು, ಅವ್ರ ಜೊತೆ ನಾನೆಲ್ಲ ಆಯಾಗಿ ಹೋದಾಗ ಅವರೆಲ್ಲ ಕಾರ್ಯಗಳು ನೋಡಿದ್ದೀನಿ. ಇವತ್ತು ನಿಮ್ ಜೊತೆ ಹಿರಿಯ ನಾಗರಿಕ ದಿನಾಚರಣೆ ಆಚರಣೆಯಲ್ಲಿ ನಾನು ಭಾಗವಹಿಸಿರೋದು ಹೆಮ್ಮೆ ವಿಷಯ. ಯಾಕಂತಂದ್ರೆ ಎಲ್ಲಿ ಹಿರಿಯರಿಗೆ ಗೌರವ, ಸಂಸ್ಕಾರ, ಗೌರವ ಕೊಡ್ತಾರೆ ಆ ದೇಶ ಅತ್ಯುತ್ತಮ ದೇಶ ಆಗಿರುತ್ತೆ ಅಂತ ಒಂದು ಸಂದೇಶ ಅದು ಭಾರತದಲ್ಲಿ. ಆದ್ರೆ ಹೆಚ್ಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಟಿವಿ ಮಾಧ್ಯಮಗಳಿಂದ ಮತ್ತು ಅವಿಭಕ್ತ ಕುಟುಂಬಗಳು ಒಡೆದು ಏಕ ಪಕ್ಷೀಯ ಕುಟುಂಬದಿಂದ ಇವತ್ತು ಹಿರಿಯ ನಾಗರಿಕರಿಗೆ ಗೌರವ ಸಿಗಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನಾವೇ ಅನ್ಕೋಬೇಕು. ಯಾಕಂತಂದ್ರೆ ನಾವೆಲ್ಲ ಹೇಳ್ತೀವಿ, ನಾವು ಮಕ್ಕಳಿಗೆ ಒಂದು ಸಂಸ್ಕಾರಗಳನ್ನು ಕಲಿಸುವಲ್ಲಿ ನಾವು ವಿಫಲವಾಗಿದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂತಂದ್ರೆ ಮಕ್ಕಳಿಗೆ ಬೆಳೆಸ್ತಾ ಫಸ್ಟ್ ನಾವು ನಮ್ಮ ಅಜ್ಜಿಗೆ ಗೌರವ ನಮ್ಮ ಮಗನ ಮುಂದೆ ಕೊಟ್ಟಾಗ ಅವರು ದೊಡ್ಡವರಾಗಿ ನಮಗೂ ಗೌರವ ಕೊಡ್ತಾರೆ ಅಂತ ನಾವು ಬರ್ತಿರ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂತ ನಾನು ಒಂದು ಸಂಗತಿ ನಾವು ಹೇಳ್ತಾ ಇದ್ದೀವಿ. ಯಾರಾದ್ರೂ ನಮಗೆ ಅತಿಥಿಗಳು ಬಂದಾಗ ನಮ್ಮಲ್ಲಿ ಹಿರಿಯರಾಗಿದ್ರು ಯಾರಾದ್ರೂ ಬೇಟರಿದ್ರು ಅವರ ಹೊರಗಡೆ ಹೋಗ್ತಾರೆ, ಅವರ ಪರಿಚಯ ಮಾಡಿಸಲಿಲ್ಲ. ಇದು ಹಿಂದಿನ ದಿನಗಳು ಬರ್ತಾ ಇದೆ ಅಂತಂದ್ರೆ ಅದು ಬಹಳ ಕಷ್ಟ. ಕಾರ್ಯಕ್ರಮದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಗುರುಶಾಂತಪ್ಪ ಗಿರ್ಯಪ್ಪ ನಂದೂರ್ಕರ್, ಬಸವ ಶ್ರೀ ಶಾಲೆಯ ಸಂಸ್ಥಾಪಕಿ ಲಲಿತಾ, ಡಾಕ್ಟರ್ ಬಸನಗೌಡ, ಸಂಗೀತ ಕಲಾವಿದ ಆಲ್ಕೋಡ್ ವೆಂಕಟೇಶ್, ಹಿರಿಯ ನ್ಯಾಯವಾದಿ ಸೈಯದ್ ತಾರಿಕ್ ಹಸನ್ ರಜ್ವಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷ ಮಹಾದೇವಪ್ಪ ಯಗ್ನೂರು, ಎಸ್ ಶಂಕರಗೌಡ, ಜಿ ತಿಮ್ಮಾರೆಡ್ಡಿ, ಅಶೋಕ್, ಲಿಂಗಪ್ಪ ಹೊರಪ್ಯಾಟಿ, ರಾಮಪ್ಪ ಮಡಿವಾಳಪ್ಪ, ನಂದಿಕೋಲ್ಮಠ ಸೇರಿದಂತೆ ಅನೇಕರು ಭಾಗವಹಿಸಿದರು. ವಿಶ್ವಮಾನವ ಸಂದೇಶ ಸಾರಿದ ಜಗದ ಕವಿ, ಯುಗದ ಕವಿ ಕುವೆಂಪು ನಮ್ಮ ನಾಡಿನ ಶ್ರೇಷ್ಠ ಸಾಹಿತಿ ಮತ್ತು ತತ್ವಜ್ಞಾನಿ ಎಂದು ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್ ಬೇನ್ಬೆಂಚಿ ಹೇಳಿದರು. ಅವರು ನಗರದ ಕನ್ನಡ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಯುಗದ ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕುವೆಂಪು ಕನ್ನಡ ನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ, ಸಾಹಿತ್ಯದ ಮೇರು ಪರ್ವತ. ಅವರ ಸಾಹಿತ್ಯ ಕೃಷಿಯಿಂದ ನಮ್ಮ ನಾಡು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಂಡಿದೆ ಎಂದರು.
ಕನ್ನಡ ಭಾಷೆ ಬಗ್ಗೆ, ನೆಲದ ಬಗ್ಗೆ ಶ್ರೇಷ್ಠ ಚಿಂತನೆಗಳನ್ನು ಹರಡಿ ಎಲ್ಲಿಯಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಿಸಿದ ಕವಿ ಕುವೆಂಪು ಅವರ ವೈಚಾರಿಕ ವಿಚಾರಗಳು ನಮಗೆ ದಾರಿದೀಪವಾಗಿವೆ ಎಂದರು. ಆಗಲಿಲ್ಲ ಕರ್ನಾಟಕ, ಆದರೆ ವೈಚಾರಿಕ ಕ್ರಾಂತಿಯನ್ನು ಕೊಟ್ಟಿರ್ತಕ್ಕಂಥ ಮೊದಲ ಕವಿ ಕುವೆಂಪು. ಈಗ ಕುವೆಂಪು ಅವ್ರ ಬಗ್ಗೆ ಅನೇಕ ಸವಾಲುಗಳು ಇವೆಲ್ಲ ನೋಡಿರೋದು. ಹೂ ಬನ್ನಿ ಸೋದರರೇ ಬೇಗ ಬನ್ನಿ, ವಿಜ್ಞಾನ ಜೀವಿಗೆ ಹಚ್ಚ ಬನ್ನಿ, ಗುಡಿ ಚರ್ಚ್ ಮಸೀದಿಗಳಿಂದ ಹೊರಬನ್ನಿ, ಭಾರತಾಂಬೆಯನ್ನು ಪೂಜಿಸಲು ಬನ್ನಿ ಅಂತ ನೋಡಿ. ಗುಡಿ ಚರ್ಚ್ ಮಸೀದಿಗಳಿಂದ ಹೊರಗೂ ಬಂದು ಭಾರತದ ಬಗ್ಗೆ ಚಿಂತನೆ ಮಾಡೋಣ, ಒಗ್ಗಟ್ಟಾಗಿ ಹೋಗೋಣ, ದೇಶವನ್ನು ಕಟ್ಟೋಣ ಅನ್ನುವಂಥ ಒಂದು ನಿಜವಾದ ಒಂದು ಸಂದೇಶ ಸಾಧಿರ್ತಕ್ಕಂಥದ್ದು. ಇಂತಹ ಚಿಂತನೆಗಳನ್ನು ನೋಡ್ತಾ ಹೋದರೆ ವೈಚಾರಿಕ ಕ್ರಾಂತಿ ಅಂತ ಪುಸ್ತಕದಲ್ಲಿ ಅವರನ್ನು ನಾವು ಓದ್ತಾ ಹೋದರೆ ನಿಜವಾಗಲೂ ಕರ್ನಾಟಕಕ್ಕಷ್ಟೆಲ್ಲ ದೇಶಕ್ಕೆ ಒಂದು ದೊಡ್ಡ ವೈಚಾರಿಕ ಚಿಂತನೆಯನ್ನು ಕೊಟ್ಟಿರ್ತಕ್ಕಂಥ ಕವಿ ತಜ್ಞಾನಿದೆ ಕುವೆಂಪು ಅಂತ ನನಗನ್ನಿಸ್ತದೆ. ಒಬ್ಬ ಮಹಾನ್ ವ್ಯಕ್ತಿಯನ್ನು ಒಂದು ಜನ್ಮದಿನಾಚರಣೆ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂಥ ಸುದೈವ. ಹಾಗಾಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಎಚ್ ಮ್ಯಾದರ್ ಅವರು ಮಾತನಾಡಿ, ಕುವೆಂಪು ಅವರು ಬರೆದ ಮಹಾಕಾವ್ಯಗಳು ನಮಗೆ ಮಾರ್ಗದರ್ಶಿಯಾಗಿದೆ. ನಮ್ಮ ನಾಡಿನ ಕನ್ನಡ ಪ್ರೇಮಿಗಳು ಪ್ರೀತಿಯಿಂದ ಅಪ್ಪಿಕೊಂಡು ಅವರನ್ನು ಗೌರವದಿಂದ ಪೂಜಿಸುವ ಮೂಲಕ ಗೌರವ ಸಲ್ಲಿಸಲಾಗುತ್ತದೆ ಎಂದರು. ನಾವು ಈ ಗೌರವವನ್ನು ಸಲ್ಲಿಸೆವು. ಕುವೆಂಪು ಅವರು ನಮ್ಮ ದೇಶಕ್ಕೆ ಅಥವಾ ದೇಶದ ರಾಷ್ಟ್ರಮಟ್ಟದಲ್ಲಿ ಕೊಡ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯಕ್ಕೆ, ಅದು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಂಥ ಧೀಮಂತ ಸಾಹಿತ್ಯ. ಅವರ ಸಾಹಿತ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜನಜೀವನದ ನೈಜತೆ, ಸೋದರತ್ವ, ಎಲ್ಲ ಮಾನವರು ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಅವರು ಸಾಹಿತ್ಯವನ್ನು ರಚನೆ ಮಾಡಿ ಎಲ್ಲರಿಗೂ, ಎಲ್ಲ ಸಾಹಿತಿಗಳಿಗೂ ಅವರು ಮಾದರಿಯಾಗಿರ್ತವರು. ಅಂಥ ಒಂದು ಹಿರಿಯ ಸಾಹಿತಿಗಳ ಒಂದು ಜನ್ಮದಿನಾಚರಣೆ ಆಚರಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿ ಈ ಒಂದು ಸಂತಸ ಆಚರಿಸೋಣ. ಬ್ಯಾಂಕ್ ವ್ಯವಸ್ಥಾಪಕರಾದ ಅಶೋಕ್ ಟೇಲ್ ಮಾತನಾಡಿದರು. ಏನಾದರೂ ಅವರು ಮಹಾತ್ಮರ ಅಂದರೆ ರಾಷ್ಟ್ರಕವಿ ಕುವೆಂಪು. ಎಲ್ಲಿಯಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಸ್ವಾರಸ್ಯಕರವಾದ ನುಡಿಗಳೊಂದಿಗೆ ಅಂತ ರವೀಂದ್ರನಾಥ್ ಟಾಗೋರ್ ಅವರು ಗೀತಾಂಜಲಿ ಒಂದು ಕೃತಿಗೆ ಯಾವ ರೀತಿಯಾಗಿ ನೋಬಲ್ ಸಿಕ್ತು, ಅದೇ ರೀತಿಯಾಗಿ ಭಾರತದ ಎರಡನೇ ಕರ್ನಾಟಕವನ್ನು ಮೇರುಪರ್ವತವಾಗಿ ಏರಿಸಿದ ಯಾರಾದರೂ ಇದ್ದರೆ ಅದು ರಾಷ್ಟ್ರಕವಿ ಕುವೆಂಪು ಸರ್ ಅಂತ ಹೇಳಿದರೆ ತಪ್ಪಾಗಲಾರದು. ಅವರು ಜಗತ್ತಿಗೆ ವಿಶ್ವಮಾನ ಸಂದೇಶವನ್ನು ನೀಡಿದರು ಅಂತ ಒಂದು ಅವರ ಶ್ರೀ ರಾಮಾಯಣಂ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ. ರಾಮಣ್ಣ ಬೋಯರ್ ಮಾತನಾಡಿದರು. ಕವಿ ಹೃದಯ ಕೂಡ ಹಸಿರಿದ್ದರೆ ಅದರ ಕಣ್ಣಿಗೆಲ್ಲರೂ ಕಣ್ಣಿಗೆ ಹಸಿರು ಕಾಣ್ತದೆ. ಮುಗಿಲು ಹಸಿರು, ನೆಲ ಹಸಿರು, ಮಾನಂಚಿನಲ್ಲಿ ಇರ್ತಕ್ಕಂತೆ ತೆಂಗು ಹಸಿರು ಅಂತೇಳಿ ನಮ್ಮ ಕನ್ನಡ ಸರ್ ಹೇಳ್ತಿದ್ದಾರೆ ಈ ಮದುವೆ ವಸಂತ. ಅದಕ್ಕಾಗಿ ಅವ್ರು ಬರೆದಂಥ ದೊಡ್ಡ ದೊಡ್ಡ ಗ್ರಂಥಗಳಿದ್ದೇವೆ. ರಾಮಾಯಣ ದರ್ಶನಂ, ಕಾನೂರು ಸುಬ್ಬಮ್ಮ ಹೆಗ್ಗಡೆ, ಮಲೆಗಳಲ್ಲಿ ಮದುಮಗಳು, ನಾನಾ ಕಾದಂಬರಿಗಳನ್ನು ಬರ್ತಾರೆ. ಅವ್ರು ನೋಡಕ್ಕೆ ನಮಗೆ ಆಗ್ತಾ ಇಲ್ಲ, ಓದಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಏನು ಕೊರತೆ ಅಂದರೆ ಆಸಕ್ತಿ ಕೊರತೆ ಆಗಿದೆ. ಸಂಪತ್ತು ಸಾಕಷ್ಟಿದೆ, ಅದಕ್ಕೆ ಬಳಕೆ ಇಲ್ಲ. ಅದಕ್ಕಾಗಿ ನಾವು ಬಳಸಬೇಕಾದ್ರೆ ರೇಖಾ ಪಾಟೀಲ್ ಮಾತನಾಡಿದರು. ಅಂತಹ ಒಂದು ಭಾರತ ದೇಶದಲ್ಲಿ ಆಗಿರುವಂತಹ ರಾಷ್ಟ್ರಕವಿ ಕುವೆಂಪುರವರು ಕೂಡ ವಿಶ್ವ ಮಾನವ ಸಂದೇಶವನ್ನು ಸಾರಿದರು. ಅವರ ಒಂದು ಸಾಹಿತ್ಯ ಕೇವಲ ಕನ್ನಡಿಗರಿಗೆ, ಭಾರತೀಯರಿಗಷ್ಟೇ ಅಲ್ಲ, ಇಡೀ ವಿಶ್ವವನ್ನು ಒಂದುಗೂಡಿಸುವಂತಹ, ಇಡೀ ವಿಶ್ವವನ್ನು ಒಂದೇ ಕುಟುಂಬದ ಅಡಿಯಲ್ಲಿ ತರುವಂತಹ ಒಗ್ಗಟ್ಟಿನ ಒಂದು ಮಾನವತೆಯ ಸಂದೇಶವನ್ನು ತಮ್ಮ ಒಂದು ಸಾಹಿತ್ಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈಗ ಸರ್ ಹೇಳಿದ್ರು ಸಾಕಷ್ಟು ಅವರ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ರೇಖಾ ಬಡಿಗೇರ್, ಯಲ್ಲಪ್ಪ ಮರ್ಚೆಡ್, ವಸಂತ್ ಕುಮಾರ್, ದಂಡಪ್ಪ ಬಿರಾದಾರ್, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜು ಉಪನ್ಯಾಸಕರಾದ ಶರಣಪ್ಪ ಮತ್ತು ವಿದ್ಯಾರ್ಥಿಗಳು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಭಾಗವಹಿಸಿದರು. ರಾವುತರ ಒಬ್ಬರು ನಿರೂಪಿಸಿದರು. ವೈಶಾಲಿ ಪಾಟೀಲ್ ವಂದಿಸಿದರು.
ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಡಿಸೆಂಬರ್ 29ರಂದು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು. ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಡಾ. ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಶೋಕಾಚರಣೆ ಜಾರಿ ಇರುವ ಹಿನ್ನೆಲೆಯಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಿ ದಿನಾಚರಣೆಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಡಾ. ದಂಡಪ್ಪ ಬಿರಾದರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿವಿಧ ಪದಾಧಿಕಾರಿಗಳಾದ ರಾವತರಾವ್ ಬರೂರ್, ರೇಖಾ ಬಡಿಗರ್, ರಾಮಣ್ಣ ಬೋಯರ್, ಎಸ್ ಮ್ಯಾದರ್ ಅವರ್, ಎಸ್ಕೆಇ ಪ್ಯಾರಾಮೆಡಿಕಲ್ ಸಂಸ್ಥೆಯ ಸಂಯೋಜಕರಾದ ಶರಣಪ್ಪ ನಂದ್ಯಾಳ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದ್ದರು. ನಗರದ ಎಐಡಿಎಸ್ಒ ಸಂಘಟನೆ ಜಿಲ್ಲಾ ಕಚೇರಿಯಲ್ಲಿ ಎಐಡಿಎಸ್ಒ 70ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ದೇವೋದ್ದೇಶ ಕುರಿತು ಚರ್ಚೆ ಇಂದು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷ ಪೀರ್ ಸಾಬ್ ಮಾತನಾಡಿ, ಶಿಕ್ಷಣ, ಮಾನವತೆ, ಸಂಸ್ಕೃತಿ ಉಳಿಸಲು ಹಾಗೂ ಸಾರ್ವಜನಿಕ ಶಿಕ್ಷಣ ಬಲಪಡಿಸಲು ಮಹಾನ್ ವಿಚಾರಧಾರೆಯ ಆಧಾರದ ಮೇಲೆ ತಳಮಟ್ಟದ ಹೋರಾಟ ಬೆಳೆಸಲು 70ನೇ ಎಐಡಿಎಸ್ಒ ಸಂಸ್ಥಾಪನಾ ದಿನವನ್ನು ಯೋಗ್ಯ ರೀತಿಯಲ್ಲಿ ಆಚರಿಸಬೇಕೆಂದು ಕರೆ ನೀಡಿದರು. ದೇಶದ ನವೋದಯ ಚಿಂತಕರ, ಮಹಾನ್ ಕ್ರಾಂತಿಕಾರಿಗಳ ಕನಸಿನ ಭಾರತ ನಿರ್ಮಿಸಲು ಸ್ವಾತಂತ್ರ್ಯ ಸಂಗ್ರಾಮದ ರಾಜಿರಹಿತ ಕ್ರಾಂತಿಕಾರಿ ಹೋರಾಟಗಾರ ಮತ್ತು ಶಿಕ್ಷಕ ಕಾಮ್ರೇಡ್ ಶಿವದಾಸ್ ಘೋಷ್ ಅವರ ಚಿಂತನೆಗಳ ಆಧಾರದ ಮೇಲೆ ಬಂಗಾಳದಲ್ಲಿ ಬಹುಪಾಲು ಪ್ರೌಢಶಾಲಾ ವಿದ್ಯಾರ್ಥಿಗಳು ಡಿಸೆಂಬರ್ 28, 1954 ನಮ್ಮ ಎಐಡಿಎಸ್ಒ ಆರಂಭಿಸಿದರು ಎಂದು ವಿವರಿಸಿದರು. ದೇಶದಾದ್ಯಂತ 30ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಎಐಡಿಎಸ್ಒ ಕಾರ್ಯನಿರ್ವಹಿಸುತ್ತಾ ದೇಶದ ಬಹುದೊಡ್ಡ ಕ್ರಾಂತಿಕಾರಿ ವಿದ್ಯಾರ್ಥಿಗಳ ಸಂಘಟನೆಯಾಗಿ ಹೊರಹೊಮ್ಮಿದೆ. ಇಂದು ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಎಲ್ಲಾ ಮೂಲಭೂತ ಸಮಸ್ಯೆಗಳ ವಿರುದ್ಧ ಹೋರಾಡಲು ಮಹಾನ್ ವಿಚಾರಧಾರೆಯ ಆಧಾರದ ಮೇಲೆ ಶಿಕ್ಷಣ, ಮಾನವತೆ, ಸಂಸ್ಕೃತಿಯನ್ನು ಉಳಿಸುವ ಚಳವಳಿಯನ್ನು ನಾವು ತಳಮಟ್ಟದಿಂದ ಆರಂಭಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ಖಜಾಂಚಿ ಅಮೋಕ್, ಕಾರ್ಯಕರ್ತರಾದ ವೀರೇಶ್, ನಿತಿನ್, ಬಸವರಾಜ್, ಜಿ ಶಿವಕುಮಾರ್, ಭಾಗ್ಯಶ್ರೀ, ಕಾವ್ಯ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎ ಪಾಪರೆಡ್ಡಿ ಜೀವನಧಾರೆ 300 ಮುಕುಟ ಗ್ರಂಥ ಲೋಕಾರ್ಪಣೆ. ಪಾಪರೆಡ್ಡಿ ಎಲ್ಲ ಸಮುದಾಯಗಳ ಅಭಿವೃದ್ಧಿ ಚಿಂತಕರು ಶಿವರಾಜ್ ಪಾಟೀಲ್. ಬಿಜೆಪಿ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಂದ ಸಲ್ಲದ ಆರೋಪ. ಬುದ್ಧಿ ಭ್ರಮಣೆಯಿಂದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಟೀಕೆ. ಎ ವಸಂತಕುಮಾರ್. ಸಾರಿಗೆ ನಿಗಮಗಳ ನೌಕರರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಡಿಸೆಂಬರ್ 31ರಿಂದ ಅನಿರ್ದಿಷ್ಟ ಮುಷ್ಕರ. ಮುದ್ದು ಕೃಷ್ಣ. ಹಿರಿಯ ನಾಗರಿಕರ ದಿನಾಚರಣೆ. ಹಿರಿಯರನ್ನು ಗೌರವಿಸಿ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಶರಣ ಭೂಪಾಲ್ ನಾಡಗೌಡ. ವಿಶ್ವ ಮಾನವ ಸಂದೇಶ ಸಾರಿದ ಜಗದ ಕವಿ ಕುವೆಂಪು. ಜಿಲ್ಲಾಡಳಿತದಿಂದ ವಿಶ್ವ ಮಾನವ ದಿನಾಚರಣೆ. ಮತ್ತು ಎಐಡಿಎಸ್ಒ ಸಂಘಟನೆ 70ನೇ ಸಂಸ್ಥಾಪನಾ ದಿನಾಚರಣೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.